ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನೋಡಿರಿ, ಇವತ್ತು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ ಆಗಿದೆ, ತುಂಬ ಕಡಿಮೆ ಸಮಯದಲ್ಲೂ ಕೂಡ. ನೋಡಿ, 1 kg ಚಿಕನ್ ಇದೆ, ಆಮೇಲೆ ಕೊಬ್ಬರಿ, ಉಪ್ಪು, ಎಣ್ಣೆ, ಬೆಳ್ಳುಳ್ಳಿ, ಇಲ್ಲಿ ಈರುಳ್ಳಿ ಇದೆ, ನಮ್ಮ ಸೈಡ್ ಉಳ್ಳಾಗಡ್ಡೆ ಅಂತೀವಿ, ಟೊಮ್ಯಾಟೊ ಇದೆ, ಮಸಾಲೆಗಳು, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಪುದೀನ. ಇಷ್ಟೇ ಐಟಮಿಂದ ಚಿಕನ್ ಮಾಡೋದು ನೋಡೋಣ ಬನ್ನಿ. ಫಸ್ಟು ಚಿಕನ್ನ ತೊಳ್ಕೊಂಬಿಡೋಣ. ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಫಸ್ಟು ಕೊಬ್ಬರಿ ಎಲ್ಲ ಹುರ್ಕೊಳ್ಳೋಣ, ಆಮೇಲೆ ಈರುಳ್ಳಿ ಹುರ್ಕೊಳ್ಳೋಣ, ಮತ್ತು ಟೊಮ್ಯಾಟೊ ಒಂದು ಹುರ್ಕೊಂಡು ಸೈಡ್ಗೆ ಇಟ್ಕೊಂಡು ಫಸ್ಟ್ ಮಿಕ್ಸಿಗೆ ಹಾಕ್ಕೊಂಬಿಡೋಣ ಅದನ್ನು. ನೆಕ್ಸ್ಟು ಒಂದು ಪಾತ್ರೆ ಇಟ್ಕೊಳ್ಳೋಣ. ನಮ್ಮ ಸೈಡ್ ಬೋಗೋಣೆ ಅಂತೀವಿ. ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡು ಆಮೇಲೆ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಕೊಡೋಣ. ಸ್ವಲ್ಪ ಕೆಂಪಾಗ್ತಿದ್ದಂಗೆ ಮೆಣಸಿನ್ಕಾಯಿ ಹಾಕೋಣ, ಅದು ಮಿಕ್ಸ್ ಕೊಟ್ಟು ನೆಕ್ಸ್ಟ್ ಚಿಕನ್ ಹಾಕೊಳ್ಳೋಣ. ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡೋಣ ಅದನ್ನು. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಬಿಟ್ಟಿದ್ದೆ, ಅದು ನೆಕ್ಸ್ಟ್ ಹಾಕೋಣ. ಆಮೇಲೆ ಎಲ್ಲ ಮಸಾಲೆಗಳಿತ್ತಲ್ಲ, ಆ ಮಸಾಲೆಗಳನ್ನೆಲ್ಲ ಹಾಕಿ ಇನ್ನೊಂದು ಸರಿ ಮಿಕ್ಸ್ ಕೊಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಅದನ್ನೆಲ್ಲ ಇತ್ತಲ್ಲ ಅದೆಲ್ಲ ಹಾಕಿ ಆಮೇಲೆ ಮಸಾಲೆ ಹಾಕೋದು ಮರ್ತೋಗ್ಬಿಡ್ತು ನನಗೆ, ಅದು ಕ್ಲಿಪ್ ಹಾಕಲೇ ಇಲ್ಲ. ಆಮೇಲೆ ಮೊಸರು ಒಂದು ಸ್ವಲ್ಪ ಹಾಕಬೇಕಂಗೆ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಎಲ್ಲ ಉದುರಿಸಿ ಇನ್ನೊಂದು ಮಿಕ್ಸ್ ಕೊಟ್ಟು ನೀರು ಹಾಕ್ಕೊಳ್ಳೋದು. ನಾವೆಷ್ಟು ಅಕ್ಕಿ ತೊಗೊತೀವಿ ಅದು ಡಬಲ್ ನೀರು ಹಾಕ್ಕೊಂಡು ಆಮೇಲೆ ಅಕ್ಕಿ ಎಲ್ಲ ತೊಳ್ಕೊಂಡು ಇಟ್ಕೊಂಡಿದ್ದೆ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೆ. ಆಮೇಲೆ ಸ್ವಲ್ಪ ರುಚಿಗೆ ಇನ್ನು ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು, ಉಪ್ಪು ಹಾಕಿ ಮೇಲೆ ಕೊತ್ತಂಬರಿ ಪುದೀನ ಇನ್ನು ಸ್ವಲ್ಪ ಹಾಕಿ ಪ್ಲೇಟ್ ಮುಚ್ಚಿ ಇಟ್ಟೋದು. ನೆಕ್ಸ್ಟು ಪ್ಲೇಟ್ ತೆಗೆದು ಇನ್ನು ಸ್ವಲ್ಪ ಕುದೀತಾ ಇತ್ತು, ಫಾಸ್ಟಾಗಿ ಇಡಬೇಕು. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಸ್ವಲ್ಪ ಮೀಡಿಯಮ್ ಮಾಡಬೇಕು. ಇವಾಗ ಸ್ವಲ್ಪ ಮೀಡಿಯಮ್ ಇಡಬೇಕು. ಒಂದು 5 ನಿಮಿಷ ಆದರೆ ಆಯಿತು, ರೆಡಿ ಆಗುತ್ತೆ. ಓಕೆ, ರೆಡಿಯಾಗಿದೆ ನೋಡಿ ಇವಾಗ ಚಿಕನ್ ಬಿರಿಯಾನಿ. ಸವಿಯಲು ಸಿದ್ಧರಾಗಿರಿ ಎಲ್ಲರೂ. ಮೇಲಿನ ಸ್ವಲ್ಪ ಕೊತ್ತಂಬರಿ ಪುದೀನ ಎಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದೆ. ಫುಲ್ ಬಿಸಿ ಇತ್ತು. ಇದುವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಎಲ್ರಿಗೂ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.